ಓಂ ಶ್ರೀ ಗುರುಭ್ಯೋ ನಮಃ. ಹಲವು ಮಾತೇನು ನೀನುಳಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯ ಜಗತ್ತಿನ ಎಲ್ಲ ಸಂತ ಮಹಂತರನ ದಾರ್ಶನಿಕ ಯುಗ ಪುರುಷರೇನೇನು ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಕಾರಣಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ಅಪ್ಪ ಬೇಡಿದವರಿಗೆ ಇಷ್ಟಾರ್ಥ ಸಿದ್ಧಿಗಳನ್ನು ನೀಡುತ್ತಾ ಬಂದಿರುವ ಸದಾಶಿವಪ್ಪ ಚಂದ್ರಗಿರಿ ತಾಯಿಯ ಕರ್ತೃತ್ವ ಶಕ್ತಿಗೆ ಹಣ ಮಣಿದು ಶ್ರೀಮಠದ ಒಡೆಯರಾಗಿರ್ತಕ್ಕಂತಹ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಗಳಾಗಿರುವಂತಹ ಮಾತೃ ಹೃದಯಗಳು ಶಿವಯ್ಯಪ್ಪನವರಲ್ಲಿ ಮಾದೇವತಾಯರಲ್ಲೂ ಕೂಡ ಭಕ್ತಿಯ ಶರಣಾರ್ಥಿಗಳ ಸಮರ್ಪಣೆಯನ್ನು ಮಾಡ್ತಾ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ವೈದಿಕ ಸೇವೆಯನ್ನು ಮಾಡ್ತಾ ಬಂದಿರತಕ್ಕಂಥ ವೇದಮೂರ್ತಿ ಬಸಯ್ಯ ಸ್ವಾಮಿಗಳಲ್ಲಿ ಮೊದಲುಗೊಂಡು ಎಲ್ಲ ಸಂಗೀತ ಬಳಗವೇ ಕಾರ್ಯಕ್ರಮ ಸಂಚಾಲನೆ ಮಾಡುತ್ತಿರುವಂಥ ಸಂಚಾಲಕರನ್ನು ಮೊದಲುಗೊಂಡು ನೆರೆದಿರುವಂಥ ಇವತ್ತು ವಧುವರರೇ, ಹಿರಿಯರೇ, ತಾಯಿಂದರೇ, ಮುದ್ದು ಮಕ್ಕಳೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ಎಲ್ಲರೂ ಒಂದ್ಸರಿ ಹೇಳ್ರಿ, ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು. ಎಷ್ಟು ಹೇಳಿ ನನ್ನ ಮಾತನ್ನು ಸ್ವಲ್ಪ ಬರೋದು ತಡ ಆಯಿತು. ಒಂದಿಷ್ಟು ಬೇರೆ ಕಾರ್ಯಕ್ರಮಕ್ಕೆ ನಿನ್ನೆ ತಾನೇ ಶ್ರೀಶೈಲದಿಂದ ಬರುವಾಗ ಸ್ವಲ್ಪ ವ್ಯತ್ಯಾಸ ಆಗಿರೋ ಕಾರಣಕ್ಕೋಸ್ಕರವಾಗಿ ಬೆಳಿಗ್ಗೆ ಹೇಳೋದು ಕೂಡ ಸಮಯ ಆಯಿತು. ಅಲ್ಲಿ ನನಗೆ ಹಿಂಗೆ ಅನ್ಸಾಕತ್ತಲ್ಲ, ಈ ಕತ್ನಳ್ಳಿ ಮಠಕ್ಕೆ ಬರುವಂಥ ಸಂದರ್ಭದೊಳಗೆ ನಮ್ಮ ಮಲ್ಲಿಕಾರ್ಜುನ ಅವರು ಅಪ್ಪು ಪಟ್ಟಣ ಶೆಟ್ಟರು ಫೋನ್ ಹಚ್ಚೋದು ನೋಡುವಾಗ ಅವ್ರು ಅನ್ನಾಕತ್ತಿದ್ರು, ಅಪ್ಪ ಅವರ ಭಾಳ ಟ್ರಾಫಿಕ್ನಾಗ ಸಿಕ್ಕೋತೀರಿ, ಜಲ್ದಿ ಬರ್ರಿ ಅನ್ನಾಕತ್ತಿದ್ರು ಅವರು. ನಿಜವಾಗಲೂ ಅವ್ರು ಹೇಳಿರ್ತಕ್ಕಂಥ ಮಾತು ನಾನು ಹಿಂಗೆ ಅನ್ಸಾಕತ್ತಲ್ಲ, ನನಗೆ ಇನ್ನೂ ಏನು ಶ್ರೀಶೈಲದಾಗದನೋ ಏನು ಕತ್ನಳ್ಳಿ ಒಳಗದನೋ ಅನ್ನುವಂಥ ಭಾವ ಇಲ್ಲಿರ್ತಕ್ಕಂಥ ಜನ ಭಕ್ತ ಸಮೂಹವನ್ನು ನೋಡಿದ್ರೆ ಅನ್ಸಾಕತ್ತಿತ್ತು. ಭಾಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ. ಅಪ್ಪವರ ಜಾತ್ರಾ ಮಹೋತ್ಸವ ಅಂತಂದ್ರೆ ಬರೀ ಮೊದಲು ಸಮಯಕ್ಕೆ ಗೌರವ ಕೊಡಬೇಕು. ಸಮಯಕ್ಕೆ ಗೌರವ ಕೊಡದ ಹೊರತು ಜೀವನದಲ್ಲಿ ಏನೇನು ಕೂಡ ಸಾಧನೆಯನ್ನು ಮಾಡಲಾರ ಅನ್ನೋ ಕಾರಣಕ್ಕೆ ಅಜ್ಜವ್ರು ಕೊಟ್ಟದ್ದು 5 ನಿಮಿಷ ಸಮಯ. 5 ನಿಮಿಷದೊಳಗೆ ಹೇಳುದು ಏನದ ಅಂತಂದರೆ, ಅರಬಾವಿ ಮಠಕ್ಕೂ ಹೋಗಿದ್ದೀವಿ, ಈಗ ಎರಡನೇ ಮಠ ನಮ್ಮ ಕತ್ನಳ್ಳಿ ಮಠಕ್ಕೆ ಬಂದು ನೋಡಿದಾಗ ಇಲ್ಲಿ ನಡೆದಿರ್ತಕ್ಕಂಥ ವಿವಾಹ ಮಹೋತ್ಸವ ಕಾರ್ಯಕ್ರಮ ನಮಗೆಲ್ಲ ಗೊತ್ತದೆ. 12ನೇ ಶತಮಾನದೊಳಗೆ ಇತಿಹಾಸವನ್ನು ತೆಗೆದು ನೋಡಿದಾಗ ಗುಡ್ಡಾಪುರ ದಾನಮ್ಮ ತಾಯಿ, ದಾನದಾಸೋಳಿ ದಾನಮ್ಮ ತಾಯಿ ಮದುವೆ ಆಗುವಂತ ತಿಳ್ಕೊಂಡು ಎಲ್ಲ ಬಸವಾದಿ ಶಿವಶರಣರು ಹೇಳಿದಾಗ ತಾಯಿ ಹೇಳ್ತಾಳೆ, ದಾನಮ್ಮ ತಾಯಿ ನೀವು ಹಂಗೆ ನನ್ನ ಮದುವೆ ಮಾಡಬೇಕಂತ ತಿಳ್ಕೊಂಡು ಇಚ್ಛೆ ಪಟ್ಟಿದ್ರಿ ಅಂತಂದ್ರೆ ಕೇವಲ ನನ್ನ ಮದುವೆ ಒಬ್ಬರದ ಮದುವೆ ಆಗುವುದಲ್ಲ, ನನ್ನ ಜೊತೆಗೆ 555 ಸಾಮೂಹಿಕ ಬಡ ವಿವಾಹ ಮದುವೆ ಮಾಡ್ತೀನಿ ಅಂದ್ರೆ ಮಾತ್ರ ಮದುವೆ ಹಾಕಿನಿ ಅಂತ ತಿಳ್ಕೊಂಡು ಗುಡ್ಡಾಪುರ ದಾನಮ್ಮ ತಾಯಿ ಹೇಳಿದ್ಲು. ಯಾವ ಕಾರಣಕ್ಕೋಸ್ಕರವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತಂದ್ರೆ ತಾವೆಲ್ಲ ತಿಳ್ಕೋಬೇಕು. ಒಬ್ಬರು ಮದುವೆ ಆಗೋದು ಅಂತಂದ್ರೆ ಅಲ್ಲಿ 10 ಲಕ್ಷ ರೂಪಾಯಿ ಗಟ್ಟಲೆ ಖರ್ಚಾಗ್ತದೆ. ಇಲ್ಲಿ ಎಲ್ಲರನ್ನೂ ಒಂದೇ ಕಡೆ ಕೂಡಿಸಿಕೊಂಡು ಮದುವೆ ಆಗೋದ್ರಿಂದ ಇಲ್ಲಿಷ್ಟು ಹಣವೂ ಕೂಡ ಉಳಿತದೆ, ಒಂದಿಷ್ಟು ವ್ಯಯವೂ ಕೂಡ ಉಳಿತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಶಿವಯ್ಯಪ್ಪ ಅವರು ಪ್ರತಿ ವರ್ಷ ಇಂಥ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ಅದ್ರ ಕಾರ್ಯಕ್ರಮಗಳನ್ನು ಮಾದೇವಮ್ಮ ಅವರು ನಮ್ಮ ಅಪ್ಪ ಅವ್ರು ಹೇಳಕತ್ತಿದ್ರಲ್ಲ, ಈಗ ಹೊಳ್ಳಿ ಮತ್ತೆ ಮದುವೆ ಆಗ್ಬೇಕಂತ ತಿಳ್ಕೊಂಡು ಕಾಲಕ್ಕೆ ತಕ್ಕ ಹಾಗೆ ಬದಲಾಗಬೇಕು ಅನ್ನೋ ರೀತಿ ಒಳಗೆ ಮುಂದಿನ ವರ್ಷ ಏನು ಅಪೇಕ್ಷೆಯನ್ನು ಪಟ್ಟಿದ್ದಾರೆ. ನಾವು ನೀವೆಲ್ಲರೂ ಕೂಡ್ಕೊಂಡು, ಯಾಕಂದ್ರೆ ಮದುವೆ ಆಗಿ 25ನೇ ವರ್ಷಕ್ಕೆ ಅದೊಂದು ಬೆಳ್ಳಿ ಹಬ್ಬ ಅಂತ ಮಾಡ್ತಾರೆ. ನೋಡೋಣ ಹಂಗೆ ಏನಾದರೂ ಒಂದು ಇತ್ತು ಅಂತಂದ್ರೆ ಅಪ್ಪ ಅವ್ರದ್ದು ನಾವು ನೀವು ಕೂಡ್ಕೊಂಡು ಬೆಳ್ಳಿ ಹಬ್ಬ ಅನ್ನೋ ರೀತಿ ಒಳಗೆ ಮರಳಿ ಮದುವೆ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಮಾತನ್ನ ಸಂದರ್ಭ ತಿಳಿಯಪಡಿಸ್ತಾ ಇಲ್ಲಿ ಈ ಕಾರ್ಯಕ್ರಮದೊಳಗೆ ಅಪ್ಪ ಅವರು ಒಂದು ಸಂಕಲ್ಪ ಮಾಡಿದ್ರು. ಈ ವರ್ಷ 50 ಜೋಡಿಗಳಾಗ್ಯಾವ, ಮುಂದಿನ ವರ್ಷ 100 ಜಾಸ್ತಿ ಆಗಬೇಕು ಅಂತ ತಿಳ್ಕೊಂಡು ನಾನು ಸಾಕಷ್ಟು ಕಡೆ ಪುರಾಣ ಪ್ರವಚನ ಮಾಡುವಾಗ ಎಲ್ಲರೂ ಕೂಡ ಕೇಳ್ತಿರ್ತಾರೆ ಬಡವರದು ಅಂತ ತಿಳ್ಕೊಂಡು ಮುಂಬರ ದಿನದೊಳಗಾಗಿ ನಾವು ಎಲ್ಲೆಲ್ಲಿ ಪ್ರವಚನವನ್ನು ಮಾಡ್ತೀವಿ ಅಲ್ಲಿಯೂ ಕೂಡ ತಿಳಿಸಿ ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಒಬ್ಬರ ಮದುವೆ ಆಗೋದಕ್ಕಿಂತ ಕತ್ನಳ್ಳಿ ಸದಾಶಿವಪ್ಪನ ಮಟ್ಟಕ್ಕೆ ಹೋಗ್ರಿ, ಅಲ್ಲಿರ್ತಕ್ಕಂಥ ಅಜ್ಜವರ ಆಶೀರ್ವಾದ ಆಗ್ತದೆ, ಬಂದಿರತಕ್ಕಂಥ ಎಲ್ಲ ಹಿರಿಯರ ಆಶೀರ್ವಾದ ಆಗ್ತದೆ. ಅಂಥ ಸಂದರ್ಭ ಮದುವೆ ಆಗುವಂಥ ಪ್ರಯತ್ನ ಮಾಡಿ ಅಂತ ತಿಳ್ಕೊಂಡು ನಾವು ಕೂಡ ಪುರಾಣ ವೇದಿಕೆಯಲ್ಲಿ ಹೇಳುವಂಥ ಪ್ರಯತ್ನ ಮಾಡಿ ಒಟ್ಟು ಮುಂದಿನ ವರ್ಷ 100ಕ್ಕೂ ಹೆಚ್ಚು ಮದುವೆಯನ್ನು ಮಾಡುವಂಥ ಅಪ್ಪ ಅವರ ಸಂಕಲ್ಪ ನಾವು ನೀವೆಲ್ಲರೂ ಕೂಡ್ಕೊಂಡು ಈಡೇರಿಸೋಣ ಅಂತ ಮಾತನ್ನ ಸಂದರ್ಭ ತಿಳಿಯಪಡಿಸ್ತಾ, ಮದುವೆ ಎನ್ನುವಂಥ 3 ಅಕ್ಷರಗಳು ಹೇಳ್ತದೆ. ಯಾರು ಮದುವೆ ಆಗಬೇಕು ಅಂತಂದ್ರೆ, ಯಾರಲ್ಲಿ ಮ ಅಂತಂದ್ರೆ ಮಮಕಾರ, ಎರಡನೇದು ದು ಅಂತಂದ್ರೆ ದುಡಿಮೆ, ಮೂರನೇದು ವೇ ಅಂತಂದ್ರೆ ವ್ಯವಹಾರ. ಮಮಕಾರ, ದುಡಿಮೆ, ವ್ಯವಹಾರ ಇವು 3 ಚೆನ್ನಾಗಿತ್ತು ಅಂತಂದ್ರೆ ಅದು ಮದುವೆ ಅನಿಸ್ಕೊಳ್ತದೆ. ಇಲ್ಲ ಅಂತಂದ್ರೆ ಇಚ್ಛೆ ನರಿತು ಸತಿ ಇರಲು ವೆಚ್ಚಕ್ಕೆ ಕೆಚ್ಚು ಹಚ್ಚಂದ್ರೆ ಸರ್ವಜ್ಞ. ಅಂದ್ರೆ ಇಚ್ಛೆ ಮದುವೆ ಸತಿಪತಿಗಳು ಒಂದಾಗಿರ್ತಕ್ಕಂಥ ಭಕ್ತಿ ಯಾವಾಗಲೂ ಸಹಿತ 63 ಇದ್ದಂಗೆ ಇರ್ಬೇಕಂತ. 6 ಈ ಕಡೆ ಒಳ್ಳೆದ, 3 ಈ ಕಡೆ ಒಳ್ಳೆದ. ಆಗಲ್ಲ ಅಪ್ಪ ಅವ್ರು ಹೇಳಿದ್ರಲ್ಲ, ಆ 63 36 ಆಗಬಾರ್ದು ಅಂತಿರ್ತಾರೆ ನೋಡಿ. ನಮ್ಮ ಸಂಸಾರ ಹೆಂಗಾಗ್ಯದ ಅಂತಂದ್ರೆ 36 ಆಗೈತಪ್ಪ. 36 ಯಾಕಂತಾರ ಅಂತಂದ್ರೆ 3 ಈ ಕಡೆ ಒಳ್ಳೆದ, 6 ಆ ಕಡೆ ಒಳ್ಳೆದ. ಅದಕ್ಕೆ ನಮ್ಮ ಮದುವೆ ಆಗುವಂಥ ಪ್ರಸಂಗದೊಳಗೆ ಭಾಳಷ್ಟು ಮಂದಿ ಮಠಕ್ಕೆ ಬಂದಾಗ ಕೇಳ್ತಿರ್ತಾರೆ, ಅಪ್ಪ ಅವರು ಹುಡುಗಿ ಸಾಲಾವಳಿ ನೋಡಿ ಬಂದೀವ್ರಿ, ಮತ್ತೆ ಇದಷ್ಟು ಕುಂಡಲಿ ಕೂಡಿ ಬರ್ತಾರೆ ನೋಡ್ರಿ ಅಂತಿರ್ತಾರೆ ಅವ್ರು ನಾವು ಅಂತಿರ್ತೀವಿ. ಮೊದಲು ಹುಡುಗಿ ಸಾಲಾವಳಿ ಕೂಡಿ ಬರೋಕ್ಕಿಂತ ಮೊದಲ ಅತ್ತಿ ಸೊಸಿ ಸಾಲಾವಳಿ ಕೂಡಿ ಬರ್ತಾವೆ ನೋಡಿ ಅಂತಿರ್ತೀವಿ ನಾವು. ಅತ್ತಿ ಸೊಸಿ ಸಾಲಾವಳಿ ಕೂಡಿ ಬಂದು ಅಂತಂದ್ರೆ ನೀವು ಚೆನ್ನಾಗೇ ಇರ್ತಾವ. ಅತ್ತಿಯರಿಗೆ ಸೊಸಿ ಕೆರಿಗೆ ಇವು ಬಾರಿಗೆ. ಬಾರ್ ಅಂಗಡಿಗಳು ಯಾಕೆ ಜಾಸ್ತಿ ಆಗಕತ್ತಾವ ಅಂತಂದ್ರೆ ಕಾರಣ ಮನೆ ಒಳಗಿರ್ತಕ್ಕಂಥ ನಿಮ್ಮ ತಲೆ ಕೂಡ್ಲಾರ್ದಕ್ಕೋಸ್ಕರವಾಗಿ ಈ ಒಲಿಗಳು ದಾರಿ ಆಗಕತ್ತಾವ.
ಅದಕ್ಕೆ ನಾವು ಹೇಳುದಿಷ್ಟೇ, ಮನೆ ಒಳಗೆ ಅತ್ತಿಯಾಗಿರ್ತಕ್ಕಂಥವಳು ಬಂದಿರತಕ್ಕಂಥ ಸೊಸೆಯನ್ನ ಮಗಳ ರೀತಿ ಒಳಗೆ ನೋಡ್ಕೊಂಡು ಹೊಂಟು ಬಿಟ್ಲು ಅಂದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಆಗುವುದಿಲ್ಲ. ಆದರೆ ಬಂದಿರತಕ್ಕಂಥ ಸೊಸೆಯೂ ಸಹಿತ ಮನೆ ಒಳಗಿರ್ತಕ್ಕಂಥ ತಾಯಿ ಬೇರೆ ಇಲ್ಲ, ಇಲ್ಲಿರ್ತಕ್ಕಂಥ ಅತ್ತಿ ಬೇರೆ ಇಲ್ಲ ಅನ್ನುವ ರೀತಿ ಒಳಗೆ ನಡ್ಕೊಂಡು ಹೊಂಟು ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ ಅನ್ನುವಂಥ ಭಾವದೊಳಗೆ ತಾವೆಲ್ಲ ತಿಳ್ಕೊಂಡು ಅಪ್ಪ ಅವ್ರು ಹಾಕಿಕೊಟ್ಟು ಬಂದಿರತಕ್ಕಂಥ ಈ ಸಂಪ್ರದಾಯವನ್ನು ಎಲ್ಲರೂ ಕೂಡ ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಭಾರತ ದೇಶದ ಸಂಸ್ಕೃತಿ ಒಳಗೆ. ನಾನು ಸಾಕಷ್ಟು ಜಾತ್ರೆ ಉತ್ಸವಗಳನ್ನು ನೋಡಿವಿ, ಆದರೆ ನಮ್ಮ ಬಬಲಾದಿ ಸದಾಶಿವಪ್ಪನ ಮಠದ ಪರಂಪರೆಯಲ್ಲಿ ಕತ್ನಳ್ಳಿ, ಅರ್ಬಾವಿ, ಹನುಮಸಾಗರ, ನಮ್ಮ ಚಮಕೇರಿ ಸಾಕಷ್ಟು ಮಠಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಜಾತ್ರಾ ಮಹೋತ್ಸವ. ನಿಮಗೆಲ್ಲ ಗೊತ್ತಾದ ಒಂದು ಗಾದಿ ಮಾತು, ಆಡು ಮುಟ್ಟದ ಸೊಪ್ಪಿಲ್ಲ. ನಮ್ಮ ಕತ್ನಳ್ಳಿ ಅಪ್ಪ ಅವರು ಮಾಡದೇ ಇರತಕ್ಕಂಥ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ಉಳಿದಿಲ್ಲ. ಒಂದ ಎರಡ ಯುವಕರಿಗೆ ನೋಡಿದ್ರಿ ಅಂತಂದ್ರೆ ರಸಪ್ರಶ್ನೆ ಕಾರ್ಯಕ್ರಮ, ರೈತರಿಗೆ ನೋಡಿದ್ರಿ ಅಂತಂದ್ರೆ ಎತ್ತುಗಳಿಗೆ ಬಹುಮಾನ ಕೊಡೋ ಕಾರ್ಯಕ್ರಮ, ಈ 10 ಕಾರ್ಯಕ್ರಮಗಳನ್ನ ನಾವೆಲ್ಲ ನೋಡ್ಕೊಂಡು ಬರ್ತೀವಿ. ನಮ್ಮ ಅಪ್ಪ ಅವರು ಯಾಕಂದ್ರೆ ರೈತರಿಗೆ ಒಂದಿಷ್ಟು ಗೌರವವನ್ನು ಕೊಡಬೇಕು ಅಂತ ತಿಳ್ಕೊಂಡು ಎತ್ತುಗಳನ್ನು ಕೂಡ ಪೂಜ್ಯ ಭಾವನೆಯಿಂದ ಕಾಣುವುದು. ಕಾರಣ ಇಷ್ಟೇ ಅಂತಂದ್ರೆ ನಮ್ಮ ಭಾರತ ದೇಶದ ಬೆನ್ನೆಲುಬು ಯಾರು? ರೈತ. ಅಪ್ಪ ಅವ್ರು ನಿನ್ನೆ ಆಶೀರ್ವಚನದಲ್ಲಿ ಹೇಳಾಕತ್ತಿದ್ರು ಜ್ಞಾನ ದೀಪೋತ್ಸವ ಕಾರ್ಯಕ್ರಮದೊಳಗೆ. ಆ ಕಾರ್ಯಕ್ರಮ ತಾವೆಲ್ಲ ಕೇಳಿರಿ. ಏನು ಕೇಳಿರಿ? ಮೊದಲು ರೈತಗೆ ಕನ್ಯಾ ಕೊಡ್ರಿ, ಬರೀ ನೌಕರಿ ಪಾಕ್ರಿ ಅಂತ ತಿಳ್ಕೊಂಡು ನೌಕರಿ ಹುಡುಕಾಡ್ಕೋತ ಕೂತವ್ರು, ಎಷ್ಟು ವಯಸ್ಸಾದ್ರೆ ಮದುವೆ ಆಗ್ಲಾರ ಕೂತವ್ರ. ನೀವೆಲ್ಲ ತಿಳ್ಕೊಂಡಿರಿ ನಮ್ಮ ಭಾರತ ದೇಶದ ಬೆನ್ನೆಲುಬು ಅಂತ ನಾವೆಲ್ಲ ಹೇಳ್ತೀವಿ. ಒಂದ್ಸಲ ಹೇಳ್ತಿರ್ತೀವಿ, ಜೈ ಜವಾನ್ ಜೈ ಜವಾನ್. ತನ್ನ ಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಬಣ್ಣವನ್ನು ತಾನು ತೆಗೆದುಕೊಂಡು ಇಡೀ ಜಗತ್ತಿಗೆ ಅನ್ನ ಕೊಡುವಂತ ರೈತಗೆ ಒಂದ್ಸಲ ಜೋರು ಚಪ್ಪಾಳೆ ಹೊಡ್ರಿ ಎಲ್ಲರೂ ನೋಡೋಣ. ಹಿಂಗೆ ಚಪ್ಪಾಳೆ ಬರಂಗಿಲ್ಲ, 2 ಕೈಗಳ ಮೇಲೆ ಎತ್ರಿ. ಯಪ್ಪ ಆ ಕಡೆ ವಿಡಿಯೋ ಹಿಡಿಯೋ ಸಾರಿ. ನಮ್ಮವುಗಳು 2 ಕೈ ಮೇಲೆ ಎತ್ತಿ ಜೋರಾಗಿ ಚಪ್ಪಾಳೆ ಚಟ್ಟೋಣ. ಜಗತ್ತಿಗೆ ಅನ್ನ ಕೊಡುವಂಥ ರೈತಗೆ ಈಗೇನು ಚಪ್ಪಾಳೆ ಹೊಡೆದ್ರಲ್ಲ, ಇನ್ನೇನು ಹೊಡ್ರಿ. ಈಗ ಚಂದ ವಿಡಿಯೋ ಹಿಡಿಪ ಆ ಕಡೆ ಇನ್ನೇನು ಹೊಡಿತಾರೆ ನೋಡ್ರಿ ಅವ್ರು. ನನ್ನ ಮಗಳನ್ನು ಕೊಡ್ತಾನೆ, ರೈತಗೆ ಕೊಡ್ತಾನೆ ನೋಡ್ರಿ ನೋಡೋಣ. ಈ ಕೈ ಕೆಳಗೊಳ್ದು ನೋಡ್ರಿ ಆ ಕಡೆ. ಇನ್ನು ಹಿರಿಯರನ್ನ ಅಪ್ಪಗಳನ್ನ ಯಾಕೆ ಇಲ್ಲಿ ತಗೊಳಂಗಿಲ್ಲ ಅಂತಂದ್ರೆ ಅವರು ಏನೋ ಪಾಪ ನೀವೇನು ಹೇಳ್ತಾರೆ ಹೋಗಿ ಬಿಡ್ತಾರೆ. ಅವರು ವಿಚಾರ ಮಾಡಿರ್ತಾರೆ, ನಮ್ಮ ಹಾಗೆ ಅವನು ಕೂಡ ರೈತ ಅದ ಅಂತ ತಿಳ್ಕೊಂಡು ಕೊಡ್ಬೇಕಂತ ತಿಳ್ಕೊಂಡು ಅವರು ಒಂದು ಮಾಡಿರ್ತಾರೆ. ನೀವು ಅದು ನೋಡ್ರಿ ನಮ್ಮ ಮನೆಗಳು ನಾವು ಪಟ್ಟ ಕಷ್ಟ ಅವ್ರು ಪಡಬಾರ್ದು ಅಂತ ತಿಳ್ಕೊಂಡು ನೀವೇನು ಇವತ್ತಿನ ದಿವಸ ರೈತಗೆ ಕನ್ಯಾ ಕೊಡಬಾರ್ದು ಅಂತ ತಿಳ್ಕೊಂಡು ವಿಚಾರ ಮಾಡಕತ್ತಿರಲ್ಲ. ನಿಮಗೆಲ್ಲ ಗೊತ್ತಿರಬೇಕು, ನಮ್ಮ ಜಗತ್ತಿನ ಬಹಳ ದೊಡ್ಡ ಶ್ರೀಮಂತ ಬಿಲ್ಗೇಟ್ಸ್ ಅನ್ನುವಂಥ ಒಬ್ಬ ಶ್ರೀಮಂತ ವ್ಯಕ್ತಿ ಇವತ್ತು ಎಲ್ಲ ಹಳ್ಳಿಗಳಿಗೆ ಅಡ್ಡಾಡಿ 50,000 ಎಕರೆ ಭೂಮಿಗಳನ್ನು ಖರೀದಿ ಮಾಡಕತ್ತಾನೆ. ಕಾರಣ ಇಷ್ಟೇ, ಮುಂದೊಂದು 5 ವರ್ಷಕ್ಕೆ ನೀವೆಲ್ಲ ತಿಳ್ಕೊಂಡಿರ್ಬೇಕು, ಮಕ್ಕಳು ಡಾಕ್ಟರ್ ಆಗಲಿ ಇಂಜಿನಿಯರ್ ಆಗಲಿ ಅಂತ ತಿಳ್ಕೊಂಡು ನೀವೇನು ಓದ್ಸಾಕತ್ತಿರಲ್ಲ. ಒಂದು ಸಾರಿ ಯಾವುದಾದ್ರೂ ವೃದ್ಧಾಶ್ರಮಕ್ಕೆ ಹೋಗಿ ಭೇಟಿ ಕೊಟ್ಟು ನೋಡ್ರಿ. ಆ ವೃದ್ಧಾಶ್ರಮದೊಳಗೆ ಆ ತಂದೆ ತಾಯಿಗಳನ್ನ ಹೋಗಿ ಕೇಳ್ರಿ, ನಿಮ್ಮ ಮಗ ಏನು ಮಾಡ್ತಾನೆ ಅಂತ ತಿಳ್ಕೊಂಡು ಕೇಳಿದ್ರೆ ಆ ತಂದೆ ತಾಯಿಗಳು ಹೇಳ್ತಾರೆ, ನನ್ನ ಮಗ ಡಾಕ್ಟರ್ ಅದಾನ, ನನ್ನ ಮಗ ಇಂಜಿನಿಯರ್ ಅದಾನ, ನನ್ನ ಮಗ ದೊಡ್ಡ ತಹಶೀಲ್ದಾರ್ ಅದಾನ, ದೊಡ್ಡ ವ್ಯಕ್ತಿ ಅದಾನ ಅಂತ ತಿಳ್ಕೊಂಡು ಎಲ್ಲರೂ ಆ ತಂದೆ ತಾಯಿಗಳು ಹೇಳ್ತಾರೆ. ಯಾವುದೇ ವೃದ್ಧಾಶ್ರಮದೊಳಗೆ ಯಾವ ತಂದೆ ತಾಯಿಗಳು ಇಲ್ಲಿವರೆಗೆ ಹೇಳಿಲ್ಲ ನನ್ನ ಮಗ ರೈತ ಅದಾನ ಅಂತ ತಿಳ್ಕೊಂಡು. ಯಾವ ರೈತನು ಸಹಿತ ತಂದೆ ತಾಯಿಗಳನ್ನು ಓದಿ ವೃದ್ಧಾಶ್ರಮ ಇಟ್ಟಿರ್ತಕ್ಕಂಥ ಉದಾಹರಣೆಗಳಿಲ್ಲ. ಆ ಕಾರಣಕ್ಕೋಸ್ಕರವಾಗಿ ನಾವು ಹೇಳುವುದು, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂಥ ರೈತನ ಬೆಳೆಸುವಂತ ಪ್ರಯತ್ನ ಮಾಡೋಣ ಅಂತ ತಿಳ್ಕೊಂಡು ತಮಗೆಲ್ಲ ತಿಳಿಪಡಿಸ್ತಾ, ಇಲ್ಲಿ ಸಾಕಷ್ಟು ನವವಿವಾಹಿತರಾಗಿರ್ತಕ್ಕಂಥ ಮದುವೆ ಮಾಡ್ಕೊಂಡು ಬಂದಿರತಕ್ಕಂಥ ಎಲ್ಲರಿಗೂ ಹೇಳುವುದಿಷ್ಟೇ. ಅಪ್ಪ ಅವರು ತಮಗೂ ಕೂಡ ಹೇಳಿದ್ರು, ಯಾಕಂದ್ರೆ ಸಂಸಾರ ಅಂತಂದ ಮೇಲೆ ಒಂದು ಮಾತು ಬರ್ತಿರ್ತದೆ, ಒಂದು ಮಾತು ಹೋಗ್ತಿರ್ತದೆ. ನೀವೆಲ್ಲ ಹೇಳ್ತಿರ್ತೀರಿ ನೋಡ್ರಿ, ಎಲ್ಲರ ಮನೆ ದ್ವಾಸಿ ಏನ್ರಿ? ಎಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ ಅಲ್ಲಿ ಜಗಳ ಇರ್ತದೆ, ಜಗಳಿದ್ದಲ್ಲಿ ಪ್ರೀತಿ ಇರ್ತದೆ. ಹಾಗಾಗಿ ಒಂದಿಷ್ಟು ಜಗಳಿದ್ದಾಗ ಪ್ರೀತಿಯಿಂದ ಜಗಳಾಡ್ರಿ. ಜಗಳ ಬಂದಾಗ ಎಂಥ ಸಂದರ್ಭ ಬಂದರೂ ಸಹಿತ ನಿಮ್ಮ ಮನೆ ಹೊರ್ಸ್ಲಾ ದಾಟ್ಲಾರ್ದಂಗೆ ನೋಡ್ಕೊಡ್ರಿ. ಹೊರ್ಸ್ಲಾ ದಾಟಿದ್ರೆ ದಾಟೋಲಕತ್ತ 4 ಮಂದಿ ಕಿವಿ ಮೇಲೆ ಬೀಳಾರ್ದಂಗೆ ನೋಡ್ಕೊಡ್ರಿ. ನಿಮ್ಮ ಜಗಳ 4 ಮಂದಿ ಕಿವಿ ಮೇಲೆ ಏನಾದ್ರೂ ಬೀಳಬಾರ್ದು, ಬಿತ್ತು ಅಂದ್ರೆ ಮುಗಿದ ಹೋಗ್ತದ ಕತಿ, ಇಡೀ ಊರ್ ತುಂಬ ಸ್ಪ್ರೆಡ್ ಹೋತ್. 4 ಮಂದಿ ಕಿವಿ ಬೀಳಾರ್ದು ಬಿದ್ರೆ ಬೀಳಲಕತ್ತ, ಆದ್ರೆ ಪಂಚಾಯತ್ ಕಟ್ಟಿ ಮಾತ್ರ ಹತ್ತಬಾರ್ದು. ಪಂಚಾಯತ್ ಕಟ್ಟಿ ಹತ್ತಿರ ಹತ್ತೋಲಕತ್ತ, ಪೊಲೀಸ್ ಮೆಟ್ಲ ಮಾತ್ರ ಹತ್ತಬಾರ್ದು. ನಿಮ್ಮ ಜಗಳ ಪೊಲೀಸ್ ಮೆಟ್ಲ ಹತ್ತಿರ ಹತ್ತೋಲಕತ್ತ, ಆದ್ರೆ ಕೋರ್ಟ್ ಕಟ್ಟಿ ಮಾತ್ರ ಹತ್ತಬಾರ್ದು. ಈ ಕಡೆ ಜಮೀನಿಲ್ಲ, ಈ ಕಡೆ ಜಾಮೀನಿಲ್ಲ, ಒಣ ದಿನತನ ಅಡ್ಡಾಡ್ಕೊತ ಹೋಗುವಂತ ಪರಿಸ್ಥಿತಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ ಅಪ್ಪವರು ತಮಗೆಲ್ಲ ಆಜ್ಞೆ ಮಾಡಿದ ಹಾಗೆ ತಾವೆಲ್ಲರೂ ಸಹಿತ ಇಲ್ಲಿ ಮದುವೆ ಮಾಡ್ಕೊಂಡಿರ್ತಕ್ಕಂಥ ಎಲ್ಲ ವಿವಾಹಿತರು ತಿಳ್ಕೊಳ್ಳಿ, ನಿಮ್ಮ ಮನೆಯೊಳಗಿರ್ತಕ್ಕಂಥ ಹಿರಿಯರು ಅವ್ರನ್ನ ಒಂದಿಷ್ಟು ಗೌರವಿಸ್ರಿ. ನಿಮ್ಮ ಅತ್ತಿ ಮಾವ, ನಿಮ್ಮ ತಂದೆ ತಾಯಿ ಇವರನ್ನ ಗೌರವದಿಂದ ಕಾಣ್ರಿ. ಯಾಕಂದ್ರೆ ಹಿರಿಯರು ಹಾಕಿಕೊಟ್ಟು ಬಂದಿರತಕ್ಕಂಥ ಪರಂಪರೆ ನಾವು ನಡೆದಿದ್ದಕ್ಕೆ ಆಯಿತು ಅಂತಂದ್ರೆ ಒಂದಿಷ್ಟು ಮನೆಯೊಳಗೆ ಸಂಸ್ಕೃತಿ ಪರಂಪರೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತಿನ್ನು ಹಿರಿಯರಾಗಿರ್ತಕ್ಕಂಥವ್ರು ನೀವು ಸಹಿತ ಕಿರಿಯರನ್ನ ಗೌರವದಿಂದ ಕಾಣ್ರಿ. ಯಾಕಂದ್ರೆ ಒಂದು ಗಾದಿ ಮಾತೈತ್ ನೋಡ್ರಿ, ಹಿರಿಯಕ್ಕನ ಚಾಳಿ ಏನವ ಹಿರಿಯಕ್ಕನ ಚಾಳಿ. ನೀವು ಮನೆಯೊಳಗೆ ಹಿರಿಯರು ಹೆಂಗಿರ್ತೀರಿ, ನಿಮ್ಮನ್ನು ನೋಡಿ ನಿಮ್ಮ ಮಕ್ಕಳು ಕಲಿತಿರ್ತಾವ, ನಿಮ್ಮ ಮಕ್ಕಳು ಕಲಿತಿರ್ತಾರ. ನಾ ಬಹಳಷ್ಟು ಪ್ರವಚನಗಳು ಈ ಕಾರ್ಯವನ್ನು ಮಾಡಿಸ್ತಿರ್ತೀನಿ. ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಮನೆಯೊಳಗೆ ನಿಮ್ಮ ಮಕ್ಕಳು ಹೇಳ್ದಂಗೆ ಮಾಡ್ತಾವ ಏನು ಮಾಡಿದಂಗೆ ಮಾಡ್ತಾವ? ಯಾವ ನಾವು ಕೂಡ ಮಾತಾಡ್ಬೇಕು, ಸಮಯ ತಪ್ಪವ್ರದು. ಕೊನೆಯದಾಗಿ ಹೇಳ್ದಂಗೆ ಮಾಡ್ತಾವ ಮಾಡಿದಂಗೆ ಮಾಡ್ತಾವ?
ಮಾಡ್ದಂಗೆ ಮಾಡ್ತಾವಿಲ್ರಿ, ಸುಮ್ಮನೆ ಕೈ ಮುಂದೆ ಮಾಡ್ರಿ, ಎಲ್ಲರೂ ಕೈ ಮುಂದೆ ಮಾಡ್ರಿ. ನಾ ಹೇಳ್ದಂಗೆ ಮಾಡ್ರಿ, ನಾ ಹೇಳ್ದಂಗೆ ಮಾಡ್ರಿ. ಈ ಕೈ ಲಕ್ಷ ಕೊಡ್ರಿ, ನಾ ಹೇಳ್ದಂಗೆ ಮಾಡ್ರಿ. ಕೈ ಮ್ಯಾಗ ಮಾಡ್ರಿ, ಕೈ ಮ್ಯಾಗ ಮಾಡ್ರಿ. ಅದು 4 ಬೆರಳು ಮರ್ಚ್ರಿ, 1 ಬೆರಳು ಅಷ್ಟೇ. ಹಂಗೆ ಈಗ ಹಿಂಗೆ ತೋರಿಸ್ತಿರ್ತಿರಲ್ಲ, ಆ ಬೆರಳು ಮುಂದೆ ಮಾಡ್ರಿ. ನಾ ಹೇಳ್ದಂಗೆ ಮಾಡ್ಬೇಕಾ, ನಾ ಹೇಳ್ದಂಗೆ ಮಾಡ್ರಿ. ಆ ಬೆರಳು ತೊಗೊಂಡು ಬಂದು ಗದ್ದದ ಮೇಲೆ ಇಟ್ಕೊಡ್ರಿ. ಚಂದಾಗ ವಿಡಿಯೋ ಮಾಡಪ್ಪ ಅವ್ರದ್ದು. ಗಾದ್ದು ಯಾವುದು ಹಣಿ ಯಾವುದು ಗೊತ್ತಿಲ್ಲ, ನಿಮ್ಮ ಹಣಿ ಬರ್ಕ. ನಾ ಹೇಳ್ದಂಗೆ ಮಾಡಿ ತಿಳಿದ, ಮಾಡಿದಂಗೆ ಮಾಡಿ ತಿಳಿದ್ನೆ. ಮತ್ತು ನೀವೇನು ಮಾಡಿದ್ರಿ? ನಿಮ್ಮ ಮನೆ ಸಂಸಾರ ಇಷ್ಟೇ. ನೀವು ಹಿರಿಯರು ಹೆಂಗಿರ್ತೀರಿ, ನಿಮ್ಮ ಮನೆ ಒಳಗೆ ಕಿರಿಯರು ಆ ರೀತಿ ಒಳಗೆ ಇರ್ತಾರೆ ಅಂತ ತಿಳ್ಕೊಂಡು ಅಪ್ಪವರ ಮಾರ್ಗದರ್ಶನದೊಳಗೆ ಆ ಸದಾಶಿವಪ್ಪನ ಆಶೀರ್ವಾದ ಸದಾವಕಾಲ ನಮ್ಮಲ್ಲಿ ಮೇಲೆ ಸದಾವಕಾಲ ಇಲ್ಲಿ ಅಂತ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮನ್ನು ಕೂಡ ಕರೆಸಿ 4 ಮಾತುಗಳು ಹಂಚಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೂ ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶರಣಾರ್ಥಿಗಳು.